ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ಕೆಲವೊಂದು ಕ್ಷಣಗಳನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತಿನ ದಿನ ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ. ತುಂಬಾ ಖುಷಿ ಆಗುತ್ತೆ. ಮೇ 25ಇಂದನೇ ಖುಷಿಗೂ ಸಹ ಮತ್ತು ವೇದಾಂಶಕ್ಕೂ ಸಹ ಸ್ಕೂಲು ಶುರು ಆಯಿತು. ಹಾಗಾಗಿ ಮೊದಲನೇ ದಿನ ಇಬ್ಬರೂ ಸ್ಕೂಲ್ಗೆ ಹೋಗ್ತಿದ್ದಾರೆ ಅಲ್ವಾ. ಅಂದರೆ ವೇದಾಂಶಕ್ಕೆ ಮೊದಲನೇ ಬಾರಿ, ಬಟ್ ಖುಷಿಗೆ ಈ ವರ್ಷದ ಮೊದಲನೇ ದಿನ ಅಲ್ವಾ. ಹಾಗಾಗಿ ಒಂದು ಒಳ್ಳೆ ಮೈಂಡಿಂದ ಇಬ್ಬರು ಎದೊಳ್ಳಿ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂದ್ಬಿಟ್ಟು ನಾನು ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಡೇ ನಾನು ಪೂಜೆ ಎಲ್ಲ ಏನೂ ಮಾಡಲಿಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಮಂಡೇ ಪೂಜೆ ಎಲ್ಲ ಮಾಡ್ಕೊಳ್ಳೋಣ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸಂಡೇ ನನಗೆ ಯಾವುದೋ ಒಂದು ಇವೆಂಟ್ ಇತ್ತು. ಹಾಗಾಗಿ ಪೂಜೆ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ. ಒಟ್ಟಿಗೆ ಸೋಮವಾರನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ 5:30ಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇಷ್ಟು ದಿನ ಬೇರೆ ಥರನೇ ಇತ್ತು. ಯಾಕೆಂತ ಅಂದರೆ ಮಕ್ಕಳಿಗೆಲ್ಲ ರಜೆ ಇತ್ತಲ್ವ, ಸ್ವಲ್ಪ ಲೇಟಾಗಿ ಹೇಳ್ತಿದ್ವಿ. ಟಿಫನ್ ಮಾಡೋದಾಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು ಎಲ್ಲ ಸ್ವಲ್ಪ ತಡ ಆಗ್ತಿತ್ತು. ಬಟ್ ಆದರೆ ಇನ್ಮೇಲೆ ಆಗಿರಲ್ಲ. ಇನ್ಮೇಲೆ ನಮ್ಮ ಕರೆಕ್ಟ್ ರೊಟೀನ್ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಗ ಹೇಳ್ಬೇಕಾಗತ್ತೆ. ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಡೋಷ್ಟ್ರೊಳಗಡೆ ನಮ್ಮ ಕೆಲಸಗಳೆಲ್ಲ ಮುಗಿಬೇಕು ಅಂತ ಅಂದರೆ ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಅಥವಾ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದರೆ ಟಿಫನ್ ಕೆಲಸ ಒಂದು ಬೇಗ ಮುಗಿಸ್ಕೊಂಡು ಎಲ್ಲರೂ ಆಫೀಸ್ಗೆ ಸ್ಕೂಲ್ಗೆ ಹೊರಟ ಮೇಲೆ ನಮ್ಮ ಮನೆ ಕೆಲಸಗಳನ್ನೆಲ್ಲ ನಾವು ನಿಧಾನಕ್ಕೆ ಮಾಡ್ಕೊಬೋದು. ಎರಡು ಥರ ಆಪ್ಷನ್ ಇರುತ್ತೆ. ನಾವು ಹೆಂಗೆ ಡಿಸೈಡ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನಗೇನೆಂದರೆ ಹೋಗೋಷ್ಟ್ರೊಳಗಡೆ ಪೂಜೆ ಆಗಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಇದ್ದೆ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಅಡುಗೆ ಮನೆಯಲ್ಲಿ ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಡಿಸೈಡ್ ಆದೆ. ಯಾಕೆಂತಂದರೆ ಪೂಜೆ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಟೈಮ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಮೇಲೆ ಟಿಫನ್ಗೆ ಲೇಟ್ ಆದರೆ ಅಂದ್ಬಿಟ್ಟು ಬೇಕಾದರೆ ಪೂಜೆ ನಿಧಾನಕ್ಕೆ ಮಾಡ್ಕೊಬೋದು, ಟಿಫನ್ ಬೇಗ ಆಗೋಗ್ಬಿಡಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟಿಫನ್ ಅವತ್ತಿನ ದಿನಕ್ಕೆ ಪಲಾವ್ ಏನೋ ಮಾಡ್ಕೊಂಡಿದ್ದೆ. ಸೊ ಮಸಾಲೆ ಪದಾರ್ಥಗಳನ್ನೆಲ್ಲ ನಾನು ಆಲ್ರೆಡಿ ತುಂಬ ಸಲ ಪಲಾವ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ನನ್ನ ವ್ಲಾಗಲ್ಲಿ. ಹಾಗಾಗಿ ನಾನೇನು ಅದನ್ನು ಡೀಪಾಗಿ ಇಲ್ಲಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇನ್ನು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಹಚ್ಚಿಟ್ಟಿದ್ದೆ. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಟಿಫನ್ ಮಾಡಿ ಇಟ್ಬಿಟ್ಟು ವಿಷಲ್ ಬಿಡೋಷ್ಟ್ರೊಳಗಡೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಸೊ ಹಿಂಗೆ ಯೋಚನೆ ಮಾಡಿದೆ. ಯಾಕಂದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಕುಕ್ಕರ್ ವಿಷಲ್ ಬಿಡಬೇಕು. ಆ ಟೈಮ್ ಅಷ್ಟರೊಳಗಡೆ ದೇವ್ರ ಮನೆ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಬೋದಲ್ವಾ ಅಂದ್ಬಿಟ್ಟು ಫಸ್ಟು ಅಡುಗೆ ಕೆಲಸನೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಈ ಕೆಲಸ ಮಾಡೋಷ್ಟ್ರೊಳಗಡೆ ಖುಷಿನೂ ಸಹ ಎದ್ದು ಬಂದು ಅವಳು ಫ್ರೆಶ್ ಅಪ್ ಆದಳು.
ಇನ್ನು ಕಂಪ್ಲೀಟಾಗಿ ಟಿಫನ್ ಕೆಲಸಗಳೆಲ್ಲ ಮುಗೀತು. ವೇದಾಂಶು ಅಷ್ಟೇ ಕೂಗಿದ ತಕ್ಷಣ ಎದ್ದು ಬಂದ. ಹಾಗಾಗಿ ನಮ್ಮನೆಯವರೇ ಅವನಿಗೆ ಸ್ನಾನ ಎಲ್ಲ ಮಾಡಿಸಿದ್ರು. ಸೊ ಹಂಗಾಗಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಅವನು ಕೂಗಿದ ತಕ್ಷಣ ಎದ್ಬಿಡ್ತಾನೆ. ಅಂದರೆ ಅವ್ನ ಮೈಂಡಲ್ಲಿ ಏನಂದರೆ, ನಾವು ಕೂಗ್ತಿದ್ದೀವಿ ಅಂತ ಅಂದರೆ ನನ್ನನ್ನು ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅಳೋದಿಲ್ಲ ಅವನು ಎದ್ದೊಳ್ವಾಗ. ಸೊ ಖುಷಿಯಾಗೇ ಎದ್ದು ಬಂದ. ಅವ್ನಿಗೂ ಎಲ್ಲ ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಪೂಜೆ ಮಾಡ್ಕೊಂಬಿಡೋಣ, ಇನ್ನು ತಡ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ವೇದಾಂಶನ ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ಖುಷಿನೂ ಸಹ ರೆಡಿಯಾಗಿ ಬಂದಳು. ಬಟ್ ಆದರೆ ಅವಳಿಗೆ ಜಡೆ ಒಂದು ಹಾಕ್ಕೊಡ್ಬೇಕು. ಸರಿ, ಅವಳಿಗೂ ಜಡೆ ಹಾಕ್ಕೊಟ್ಬಿಡೋಣ, ಆಮೇಲೆ ನಾನು ನಿಧಾನಕ್ಕೆ ಸಮಾಧಾನವಾಗಿ ದೀಪನ ಹಚ್ಬೋದಲ್ವ ಅಂದ್ಬಿಟ್ಟು ಅವಳಿಗೂ ಸಹ ಜಡೆನ ಹಾಕ್ಕೊಟ್ಟೆ. ಇನ್ನು ಕಂಪ್ಲೀಟಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ. ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಬಟ್ ಆವತ್ತಿನ ದಿನ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು. ಮನ್ಸಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ಯಾಕೆಂತಂದರೆ ನಮ್ಮ ವೇದಾಂಶ್ ಮೊದಲನೇ ಬಾರಿ ಸ್ಕೂಲ್ಗೆ ಹೋಗ್ತಿದ್ದಾನೆ. ಹೇಗಿರುತ್ತೆ ವಾತಾವರಣ, ಅವನಿಗೆ ಅಡ್ಜಸ್ಟ್ ಆಗಲಿ ಅನ್ನೋ ಥರ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಇನ್ನು ಮಕ್ಕಳಿಗೆ ನಾವು ಏನು ಹಣ ಆಸ್ತಿ ಸಂಪಾದನೆ ಮಾಡಿ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ವಿದ್ಯೆ ಅನ್ನೋ ಒಂದು ಆಸ್ತಿನ ನಾವು ಖಂಡಿತ ಕೊಡಲೇಬೇಕು. ಯಾಕೆಂತಂದರೆ ಆಸ್ತಿ ಹಣ ಎಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ವಿದ್ಯೆ ಅನ್ನೋ ಒಂದು ಆಸ್ತಿನ ನಾವು ಕೊಟ್ಟಿದ್ದೀವಿ ಅಂತಂದರೆ ಅವ್ರ ಜೀವನನ ಸ್ವಂತವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ರೂಪಿಸ್ಕೋಬೋದು. ಸೊ ಅಲ್ವಾ, ಹಾಗಾಗಿ ಮಕ್ಕಳಿಗೆ ವಿದ್ಯೆ ಅನ್ನೋದು, ಒಳ್ಳೆ ಮೌಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಅವನು ಮೊದಲನೇ ಬಾರಿ ಸ್ಕೂಲ್ಗೆ ಹೋಗ್ತಾನೆ, ಚೆನ್ನಾಗಿ ಓದಲಿ, ಒಳ್ಳೆ ಥರದಲ್ಲಿ ಒಳ್ಳೆ ದಾರಿನಲ್ಲಿ ಬೆಳೀಲಿ ಅನ್ನೋದೆಲ್ಲ ಒಂಥರ ಮೈಂಡಿಗೆ ಬರ್ತಾ ಇರುತ್ತೆ. ಸೊ ಆ ಥರನೇ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡೆ ಪೂಜೆನ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಹತ್ರನೇ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಮಕ್ಕಳಿಬ್ರು ಕರ್ಕೊಂಡು ಹೋದೆ. ಇನ್ನು ನಾನು ಯಾವುದೇ ಥರ ಅಕ್ಷರಾಭ್ಯಾಸ ಅಂತೆಲ್ಲ ಹೇಳಿ ಮಾಡಿಸ್ತಾರಲ್ವ, ಆ ಥರ ಎಲ್ಲ ಏನೂ ಮಾಡಿಸಿಲ್ಲ. ಅಂದರೆ ನಮ್ಮ ಖುಷಿಗೂ ಸಹ ಮಾಡಿಸಿಲ್ಲ, ಹಾಗಾಗಿ ನಮ್ಮ ವೇದಾಂಶಗೂ ಏನೂ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಸೊ ಅವಳಿಗೂ ಅಷ್ಟೇ ಫಸ್ಟ್ ಡೇ ಸ್ಕೂಲ್ಗೆ ಸೇರಿಸಿದಾಗ ಅವಳು ಮೊದಲನೇ ದಿನ ಹೋಗುವಾಗ ಸೊ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಚನೆನ ಮಾಡಿಸಿದ್ದೆ. ಸೊ ಅದೇ ಥರ ವೇದಾಂಶಗೂ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಅರ್ಚನೆನ ಮಾಡಿಸ್ತಾ ಇದ್ದೀನಿ. ಇನ್ನು
ಮೊದಲನೇ ವರ್ಷ ಅಂದರೆ ಪ್ರತಿ ವರ್ಷ ಸ್ಕೂಲ್ ಏನು ಓಪನ್ ಆಗುತ್ತೆ ಆವಾಗ ಫಸ್ಟ್ ಡೇ ಏನಿದೆ ಸ್ಕೂಲ್ಗೆ ಕಳ್ಸೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಖುಷಿನ ಸ್ಕೂಲಿಗೆ ಕಳಿಸ್ತಿದ್ದೆ. ಸೊ ಇವಾಗ ಇಬ್ಬರೂ ಒಟ್ಟಿಗೆ ಕರ್ಕೊಂಬಂದಿದ್ದೀನಿ. ಸೊ ಅಲ್ಲೂ ಅಷ್ಟೇ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಇನ್ನು ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬಂದ ತಕ್ಷಣ ಟಿಫನ್ ಎಲ್ಲ ರೆಡಿ ಇತ್ತಲ್ವ, ಹಾಗಾಗಿ ಟಿಫನ್ ಎಲ್ಲ ಹಾಕ್ಕೊಟ್ಟೆ. ಸೊ ನನಗೇನಂದರೆ ಬೆಳಗ್ಗೆ ಹೊತ್ತು ಟೈಮ್ ನೋಡೋದೇ ಆಗಿಬಿಡುತ್ತೆ, ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಹೇಳಿಬಿಟ್ಟು. ಬಟ್ ಆದರೆ ಲೇಟ್ ಏನು ಆಗೋದಿಲ್ಲ, ಯಾಕೆಂದರೆ ಟೈಮ್ ಟು ಟೈಮ್ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಬಿಡ್ತೀನಿ. ನನಗೆ ಇವತ್ತಿಂದ ಅಲ್ಲ ಮುಂಚೆಯಿಂದನೂ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಂದು ಕೆಲಸಗಳು ಮಾಡುವಾಗ ಎಷ್ಟು ಟೈಮ್ ಹಿಡಿಯುತ್ತೆ, ಆ ಟೈಮ್ ಒಳಗಡೆ ಮಾಡ್ಕೊಬೋದಲ್ವ ಅನ್ನೋದು ನನಗೆ ಮುಂಚೆನೇ ಕ್ಯಾಲ್ಕುಲೇಷನ್ ಹಾಕ್ಕೊಂಡೇ ಮನೆ ಕೆಲಸಗಳನ್ನೆಲ್ಲ ಮಾಡೋ ಅಂಥದ್ದು. ಅದರಲ್ಲೂ ಟೈಮಿಂಗ್ಸ್ ಒಂದು 10 ಮಿನಿಟ್ಸು ಸ್ವಲ್ಪ ಫಾಸ್ಟಾಗೇ ಇಟ್ಟಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಸೊ ಇನ್ನು ಟಿಫನ್ ಎಲ್ಲ ಮಾಡಿದ್ರು. ಖುಷಿನೂ ಅಷ್ಟೇ ರೆಡಿಯಾಗಿ ಶೂಸ್ ಎಲ್ಲ ಹಾಕ್ಕೊತಾ ಇದ್ದಾಳೆ. ಸೊ ಅವಳಿಗೆ ಏನಪ್ಪ ಖುಷಿ ಅಂತ ಅಂದರೆ ವೇದಾಂಶು ಫಸ್ಟ್ ಡೇ ಸ್ಕೂಲ್ಗೆ ಹೆಂಗೆ ಹೋಗ್ತಾನೆ ಅಮ್ಮ, ಅಳ್ತಾನ ಇಲ್ವಾ, ನಾನು ನೋಡಬೇಕು ಅಂತ ಹೇಳ್ತಾನೆ ಇದ್ಲು. ಬಟ್ ಆದರೆ ಫಸ್ಟು ಖುಷಿನ ಡ್ರಾಪ್ ಮಾಡಬೇಕಾಗತ್ತೆ, ಹಾಗಾಗಿ ಅವಳು ಓದ್ಲು, ಅದನ್ನೇ ಯೋಚನೆ ಮಾಡ್ಕೊಂಡು ಓದ್ಲು. ಸೊ ಅವ್ರು ಹೋಗ್ತಿದ್ದಂಗೆನೇ ಇನ್ನೂ ಟೈಮ್ ಇತ್ತು ವೇದಾಂಶ್ಗೆ, ಇನ್ನೂ ಒಂದು 1/2 ಅವರ್ ಗ್ಯಾಪ್ ಇರುತ್ತೆ ಖುಷಿನ ಬಿಟ್ಟು ಬಂದು ವೇದಾಂಶನ ಕರ್ಕೊಂಡು ಹೋಗೋದಕ್ಕೆ. ನೀವು ನೋಡ್ತಾ ಇರ್ಬೋದು, ನಾನು ಅವನು ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಅವ್ನು ರೆಡಿಯಾಗಿ ನಿಂತಿದ್ದಾನೆ. ಅಮ್ಮ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ರೆಡಿಯಾಗಿ ಲಂಚ್ ಬ್ಯಾಗ್ನ ಇಟ್ಕೊಂಡು ನಿಂತಿದ್ದ. ಒಂದು ಕಡೆ ಖುಷಿ ಆಗ್ತಿತ್ತು, ಪರವಾಗಿಲ್ಲ ಅವ್ನು ಅಳ್ತಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಗೊತ್ತಿಲ್ಲ ಇನ್ನೂ ಸ್ಕೂಲ್ ಹತ್ರ ಬಿಡೋದಕ್ಕೆ ಹೋದಾಗ ಹೇಗಿರುತ್ತೆ ಅವ್ನ ರಿಯಾಕ್ಷನ್ ಅಂತ ಹೇಳಿಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ನಮ್ಮನೆಯವ್ರಿಗೆ ಬರೋದಕ್ಕೆ ಇನ್ನೂ ಟೈಮ್ ಇತ್ತಲ್ವ, ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೆ. ಫಸ್ಟ್ ಡೇ ಅಲ್ವಾ, ನಾನು ಜೊತೆನಲ್ಲಿ ಹೋಗಿ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು. ಸೊ ಇನ್ನು ಯೂನಿಫಾರ್ಮ್ಸು ಬುಕ್ಸ್ ಎಲ್ಲ ಏನೂ ಕೊಟ್ಟಿರಲಿಲ್ಲ. ಅಂದರೆ ಫಸ್ಟ್ ವೀಕು ಸೆಕೆಂಡ್ ವೀಕ್ವರೆಗೂ ಕಲರ್ ಡ್ರೆಸ್ಸೇ ಇರುತ್ತೆ, ಮತ್ತಿನ್ನು 1 ಅವರ್ ಇರುತ್ತೆ. ಯಾಕೆಂತಂದರೆ ಮಕ್ಕಳೆಲ್ಲ ಅಡ್ಜಸ್ಟ್ ಆಗಬೇಕಲ್ವ. ಸಡನ್ನಾಗಿ 2 ಅವರು 3 ಅವರು ಮಕ್ಕಳು ಇರಬೇಕು ಅಂತ ಅಂದರೆ ತುಂಬ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಫಸ್ಟ್ ಡೇ 1 ಅವರ್ ಏನೋ ಇತ್ತು ಅಷ್ಟೇನೆ. ಹಾಗಾಗಿನೇ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ನಾನು, ಯಾಕೆಂತಂದರೆ ಇನ್ನು 1 ಅವರ್ ಗ್ಯಾಪಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಇನ್ನು ನಮ್ಮ ಅಮ್ಮನಿಗೆ ಹೇಳೋಣ ಅಂತಂದರೆ ಅವ್ರು ಆಲ್ರೆಡಿ ಕೆಲ್ಸಕ್ಕೆ ಹೊರಟ್ಬಿಟ್ಟಿದ್ರು, ಇನ್ನೂ ಟೈಮ್ ಇತ್ತಲ್ವ, ಹಂಗಾಗಿ ನಾವು ಅವರು ಕೆಲಸದ ಹತ್ರನೇ ಹೋದ್ವಿ. ಯಾಕೆಂತಂದರೆ ಮನೆಯಲ್ಲಿ ದೊಡ್ಡವ್ರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವ್ರಿಗೂ ಹೇಳಿ ಸ್ಕೂಲ್ ಹತ್ರಕ್ಕೆ ಕರ್ಕೊಂಬಂದ್ವಿ. ಬಟ್ ನೀವು ನೋಡ್ಬೋದು ಅವ್ನು ಹೆಂಗೆ ಹೋಗ್ತಿದ್ದಾನೆ ಸ್ಕೂಲ್ಗೆ ಅಂತ ಹೇಳಿಬಿಟ್ಟು. ಸೊ ಅವ್ನು ಆಲ್ರೆಡಿ ಗುಡ್ ಮಾರ್ನಿಂಗ್ ಹೇಳೋದನ್ನು ಕಲ್ತಿದ್ದ, ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಒಳಗೆ ಹೋದ. ಅಳ್ಳಿಲ್ಲ ಅವನು, ನೀವು ನೋಡ್ಬೋದು. ಹೇಳಿಬಿಟ್ಟು ಒಳಗೆ ಹೋದ, ಒಂಥರ ಖುಷಿಯಾಯಿತು. ಇನ್ನು ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.